ಓಕೆ, ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿ ಪ್ರಮುಖ ಪಕ್ಷಗಳ ನೇತಾರರು ಏನು ಹೇಳ್ತಾರೆ ಕೇಳೋಣ. ಆದರೆ ಕಳೆದ 5 ವರ್ಷಗಳಲ್ಲಿ ನಡೆದಂಥ ಘಟನೆ ಏನಿರ್ಬೋದು, ರಮನಾಥ್ ರೈ ಅವರೇ, ಎಲ್ರಿಗೂ ಗೊತ್ತಿರುವಂಥದ್ದು. ನಮ್ಮ ವಿಶೇಷವಾಗಿ ಮಂಗಳೂರನ್ನು ಬುದ್ಧಿವಂತರ ನಾಡು ಅಂತ ಕರೆಯಲಾಗ್ತಾ ಇತ್ತು. ಆದರೆ ತುಳುವಿನಲ್ಲಿ ಬುದ್ಧಿವಂತೆ ಅಂತಂದರೆ ಭಾಳ ಕಡಿಮೆ ಬುದ್ಧಿ ಅಂತೇಳಿ. ಸೊ ಆ ಒಂದು ಮೆಸೇಜನ್ನು ನಮ್ಮೆಲ್ಲ ನಾಯಕರು ಕೂಡ ರವಾನೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಚರ್ಚ್ ಅಟ್ಯಾಕ್ ಆಯಿತು, ಪಬ್ ಅಟ್ಯಾಕ್ ಆಯಿತು, ನೈತಿಕ ಪೊಲೀಸಿಂಗ್ ಎಲ್ಲವೂ ಆಯಿತು. ನೀವು ಹೇಳಿದ್ರಿ ಭಾಳ ವರ್ಷಗಳ ಕಾಲ ನಾವಿಲ್ಲಿ ರಾಜಕೀಯ ಮಾಡಿದ್ದೀವಿ, ಅಧಿಕಾರದಲ್ಲಿದ್ದೀವಿ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಇದನ್ನು ತಡೆಯೋದಕ್ಕೆ ಏನು ಮಾಡುತ್ತೆ ಸರ್? ಪ್ರತಿ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕಾದ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಅದಕ್ಕೆ ಮಾಡಿದ್ದೇವೆ. ಬಹುಶಃ ಅದು ಎಷ್ಟು ಮಟ್ಟಿಗೆ ಅದರ ಪ್ರಚಾರ ಸಿಕ್ಕಿದೆ ಅನ್ನುವಂಥದ್ದು ನನಗೆ ಮುಖ್ಯ ಆಗೋದಿಲ್ಲ. ಬಹುಶಃ ಒಟ್ಟಾರೆಯಾಗಿ ಸದನದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನಗಳು ಎಲ್ಲವೂ ಕೂಡ ಆಗಿದೆ. ಬಹುಶಃ ಈ ಒಂದು ಜಿಲ್ಲೆಯ ಸಾಮಾಜಿಕ ಸಾಮರಸ್ಯವನ್ನು ಉಳಿಸಿಕೊಳ್ಳೋ ದೃಷ್ಟಿಯಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಬಹುಶಃ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮ ಇದ್ದಾಗ ನಾವು ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ವ್ಯಾಖ್ಯಾನಗಳು ಮಾಡುವಾಗ ನಾವು ಸಾಮಾಜಿಕ ಸಾಮರಸ್ಯದ ಬೆಳವಣಿಗೆ ಬೇಕಾಗಿ ನಾವು ಮಾತಾಡ್ತೇವೆ. ಅದರ ಬಗ್ಗೆ ನಾವು ಒಂದು ನಿರ್ಮಲ ಮನಸ್ಸಿನಿಂದ ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ. ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸರಿ ಪುರಸಭೆ, ಟೌನ್ ಪಂಚಾಯತ್, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜನ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯಕ್ಕೆ ನಾವು ಮಾಡ್ತಾ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ ಅಂತ ನಾನು ಭಾವಿಸ್ತೇನೆ. ಓಕೆ, ಮಾಧವ್ ಅವರೇ, ನೀವು ಹೇಳಬೇಕಾಗತ್ತೆ ಈ ಪ್ರಶ್ನೆಗೆ ಉತ್ತರ. ಮಂಗಳೂರಿನ ಸಾಮರಸ್ಯ ಕೆಡೋದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿದವರು ಯಾರು? ಸಾಮರಸ್ಯ ಕೆಡೋದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳುವುದಿದ್ರೆ ಒಂದು ಕ್ಷುದ್ರ ರಾಜಕೀಯ, ಬಹುಶಃ ದೇಶದಲ್ಲಿ ಇನ್ನೆಲ್ಲೂ ನಾವು ಕಾಣದಂಥ ರೀತಿಯ ಒಂದು ರಾಜಕೀಯ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅದು ನೇರವಾಗಿ ಹೆಸರು ಹೇಳುವುದಿದ್ರೆ ಸಂಘ ಪರಿವಾರಕ್ಕೆ ಸೇರಿದಂಥ ಸಂಘಟನೆಗಳು. ಈ ನೈತಿಕ ಪೊಲೀಸ್ಗಿರಿ, ಈ ಗೋಹತ್ಯೆ ನೆಪದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ, ಇನ್ನು ಇಂಥ ಅನೇಕ ಘಟನೆಗಳು, ಒಂದು ಹೆಣ್ಣು ಒಂದು ಗಂಡು ಯಾವುದೋ ಬೇರೆ ಬೇರೆ ಕೋಮುಗಳಿಗೆ ಸೇರಿದವರು ಒಂದು ಕಡೆ ಇದ್ದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರನ್ನು ಹೊಡೆಯುವಂಥದ್ದು, ಇಂಥ ಅನೇಕ ಕೃತ್ಯಗಳು ಇಲ್ಲಿ ನಡೆದಿವೆ. ಈ ಕೃತ್ಯಗಳ ಹಿಂದೆ ಇರುವಂಥ ಒಂದು ಶಕ್ತಿ ಯಾರು ಅನ್ನೋಂಥದ್ದು ಎಲ್ರಿಗೂ ಭಾಳ ಕ್ಲೀನಾಗಿ ಗೊತ್ತಾಗಿದೆ. ಆದರೆ ಈ ಸರ್ಕಾರ ಅದನ್ನು ನಿಲ್ಲಿಸಲಿಕ್ಕೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಿಲ್ಲ. ಅದರಿಂದಾಗಿ ಕಳೆದ 5 ವರ್ಷಗಳಲ್ಲಿ ಮಂಗಳೂರಿಗೆ ಮತ್ತು ನಮ್ಮ ಕರಾವಳಿಗೆ ಅತ್ಯಂತ ಕೆಟ್ಟ ಹೆಸರು ಬಂದಿದೆ. ಇದು ಇಡೀ ದೇಶದಲ್ಲಿ, ಬಹುಶಃ ಜಗತ್ತಿನಲ್ಲಿ ಕೂಡ ಇಂಗ್ಲೀಷ್ ಟಿ ವಿಯಲ್ಲಿ ಎಲ್ಲ ಬರ್ತಾ ಇದೆ. ಆದ್ದರಿಂದ ಅಷ್ಟು ಕೆಟ್ಟ ಹೆಸರನ್ನು ತಂದಂಥ ಆ ಶಕ್ತಿಗಳನ್ನು ಗುರುತಿಸಬೇಕು, ಅವರನ್ನು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇಡುವಂಥ ಕೆಲಸ ಇಡೀ ನಾಗರಿಕ ಸಮಾಜ ಮಾಡಬೇಕು ಅಂತ ನಾನು ಹೇಳೋದು. ಓಕೆ, ರಘುಪತಿ ಭಟ್ ಅವರೇ, ಸಾಧಾರಣವಾಗಿ BJPಗೆ ದೊಡ್ಡ ಶಕ್ತಿ ಯೂತ್. ಐ ಥಿಂಕ್ ಒಪ್ಕೋತೀರಿ ಅಂದ್ಕೊಂಡಿದ್ದೀನಿ. ಯೂತ್ ಬಹಳ ದೊಡ್ಡ ಶಕ್ತಿ. ಆದರೆ ಒಂದು ಕಡೆಯಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇತ್ತು, ಮಿಸ್ಗೈಡ್ ಮಾಡುವಂಥ ಕೆಲಸಗಳು. ಯಾಕೆಂದರೆ ಭಾವನಾತ್ಮಕವಾಗಿ ದೇಶ ಅದು ಕೂಡ ಕಂಪ್ಲೀಟ್ ಆಗಿ ಅಲ್ಲ, ಒಂದು ರೀತಿಯಲ್ಲಿ ಭಾವನೆಯನ್ನು ಹುಟ್ಟುಹಾಕಿ ದ್ವೇಷವನ್ನು ಬೆಳೆಸುವಂಥದ್ದು, ಆ ರೀತಿ ಭಾವನಾತ್ಮಕವಾಗಿ ಪ್ರಚೋದನೆ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಇದೇ ಯೂತ್ಗಳು ಈಗ ಎಷ್ಟು ಮಾಡರ್ನೈಸ್ ಆಗಿದ್ದಾರೆ ಅಂತಂದರೆ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಅರಿತುಕೊಳ್ಳುವಂಥ ತಾಕತ್ತು ಅವರಿಗಿದೆ. ಆದರೆ BJPಯ ಕೆಲವು ರೂಲ್ಸ್ಗಳು, ಅಂದರೆ ಅದನ್ನು ಹೇರುವಂಥದ್ದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಯೂತ್ಗಳು BJPಯಿಂದ ದೂರ ಹೋಗ್ತಾ ಇದ್ದಾರೆ. ಈ ನೈತಿಕ ಪೊಲೀಸಿಂಗ್, ಈ ಪಬ್ ಮೇಲ್ನ ಅಟ್ಯಾಕ್, ಇದನ್ನೆಲ್ಲ ಸಮರ್ಥಿಸ್ಕೋತೀರ ರಘುಪತಿ? ನೋಡಿ, ಅದನ್ನೆಲ್ಲ ಖಂಡಿತವಾಗಿ ಸಮರ್ಥಿಸ್ಕೊಳ್ಳೋದಿಲ್ಲ. ಮತ್ತು ಮಾಧವರು ಹೇಳಿದಾಗ ಅದು ಸಂಘ ಪರಿವಾರದ ಪ್ರಾಯೋಜಕತ್ವದಲ್ಲಿ ಆದದ್ದು ಅಲ್ಲ. ಅಂಥದ್ದು ಆಗ್ತಿದ್ರೆ ನೀವು ಚರ್ಚ್ ದಾಳಿ ನಡೆದಂಥ ಸಂದರ್ಭದಲ್ಲಿರ್ಬೋದು, ಹೋಮ್ ಸ್ಟೇಯ ದಾಳಿಯ ಸಂದರ್ಭದಲ್ಲಿರ್ಬೋದು, ಅಥವಾ ಇನ್ನಿತರ ಘಟನೆಗಳು, ಪಬ್ ದಾಳಿಯ ಸಂದರ್ಭದಲ್ಲಿರ್ಬೋದು, ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಕಠಿಣವಾದಂಥ ಕ್ರಮವನ್ನು ಕೈಗೊಂಡಿದೆ. ಅದನ್ನು ಯಾರು ಮಾಡಿದ್ದಾರೆ? ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಬಂಧನ ಮಾಡಿದ್ದಾರೆ. ಆ ಒಂದು ಗಲಭೆಯನ್ನು ಮುಂದೆ ಹೋಗಲಿಕ್ಕೆ ಬಿಡದೆ ಕೂಡಲೇ ಶಾಂತಿ ಸುವ್ಯವಸ್ಥೆಯನ್ನು ಸರ್ಕಾರ ತಂದಿದೆ. ಆ ಕಾಲದಲ್ಲಿ VS ಆಚಾರ್ ಅಂತವ್ರು ಹೋಮ್ ಮಿನಿಸ್ಟರ್ ಆಗಿದ್ದರು, ಅವರು ಸ್ವತಃ ಬಂದು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಸೊ ಇದು ಆ ಸಂಘ ಪರಿವಾರದ ನೇತೃತ್ವದಲ್ಲಿ ಆದಂಥದ್ದು ಅಂತ ಆಗ್ತಿದ್ರೆ ಅದನ್ನು ಬಿಟ್ಟು ಮಾಡಿ ಎಷ್ಟೋ ಅಂತ ಕೇಸ್ಗಳನ್ನು ವಿಡ್ರಾ ಮಾಡಿದ್ದಾರೆ. ಓಕೆ, ಮನೋಹರ್ ಪ್ರಸಾದ್, ನೀವು ನೋಡಿದ್ದೀರಿ, ನಾನು ಹೇಳಿದೆ 30 ವರ್ಷಗಳಿಂದ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಈ ಜಿಲ್ಲೆಯ ಪರಂಪರೆ ಎಲ್ಲವನ್ನು ನೀವು ಹೇಳಿದಿರಿ. ಆದರೆ ಇವತ್ತಿನ ದಿನ ಮಂಗಳೂರು ಬಗ್ಗೆ ಹೇಳುವಾಗ ಒಂದು ಮಂದಸ್ಮಿತನಾಗಿ ಯಾರು ಕೂಡ ಅದರ ಬಗ್ಗೆ ರಿಯಾಕ್ಷನ್ ತಗೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ಮಂಗಳೂರಿಗೆ ಒಂದು ಕಳಂಕ ತಟ್ಟಿದೆ. ಯಾಕೆ ತಟ್ಟಿತು ಸರ್? ಇವರ ಎಲ್ಲರ ಪ್ರತಿಭಟನೆಗಳನ್ನು ನ್ಯಾಯೋಚಿತವಾಗಿ ನಮ್ಮ ಮಾಧ್ಯಮಗಳು ಅದಕ್ಕೆ ಬೇಕಾದಂತಹ ವಿಸ್ತರಣೆಗಳನ್ನು ಕೊಟ್ಟಿವೆ. ಆದರೆ ತಮಗೆ ಒಂದೇ ಒಂದು ಮಾತು, ಮಂಗಳೂರಿನಲ್ಲಿ ಅಂತಹ ವಾತಾವರಣ ಇಲ್ಲ. ಇವತ್ತು ಆರಾಮದಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ಬೋದು.
ನಿಮ್ಮ ಊರು ಮಂಗಳೂರು. ನೀವೀಗ ನಮ್ಗೆ ಏನು ಕಳಂಕ ತಟ್ಟಿದೆ ಅಂತ ಭಾವಿಸಿದ್ದೀರಿ, ಇವತ್ತು ಮೆಗಾ ಫೈಟ್ ಮೂಲಕ ನಮಗೆ ಇನ್ನೊಂದು ಪರಿಹಾರ ನೀವು ಮಾಡಿಕೊಡಬೇಕು ಅಂತ ಯಾವುದೇ ವಾತಾವರಣ ಇಲ್ಲ ನಿಮ್ಮಲ್ಲಿ. ಈ ಸಾಲು ನೋಡಿದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಎಲ್ಲರಲ್ಲಿ ಬಾಂಧವರಿದ್ದಾರೆ. ಎಲ್ಲರೂ ನೀವು ನೋಡ್ಬೋದು ಇಂಥ ದೃಶ್ಯ. ಅಕ್ಕಪಕ್ಕದಲ್ಲಿ ಕುಳಿತೀಗ ಕಾಫಿ ಕುಡಿದು ಹೋಗ್ತಾರೆ ಎರಡೂ ಸಾಲಿನಲ್ಲಿ. ಇಂಥ ದೃಶ್ಯ ಮಂಗಳೂರು, ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಎಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಇನ್ನೊಂದು ಮಾತು ತಮ್ಮ ಹತ್ರ, ನಾನು ಕಾನೂನನ್ನು ಯಾರು ಕೈಗೆ ತಗೊಳ್ತಾರೆ ಅದು ತಪ್ಪು. ಅವರಿಗೆ ಕಾನೂನಿನ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು. ಅಂಥ ಪ್ರಕರಣ ಆಗದಂತೆ ಮುಂಜಾಗ್ರತೆ ನಡೀಲೇಬೇಕು. ತಮ್ಮ ಗಮನಕ್ಕೆ ಮಂಗಳೂರಿನಲ್ಲಿ ನಡೆದದ್ದು ಪಬ್ ದಾಳಿ ಅಲ್ಲ, ಅದು ಒಂದು ಹೋಟೆಲ್ನ ಲಾಡ್ಜಿಂಗ್ನಲ್ಲಿ ಅಲ್ಲಿಯ ಸದಸ್ಯರಿಗಾಗಿ ತಾತ್ಕಾಲಿಕವಾಗಿ ಅಬಕಾರಿ ಇಲಾಖೆ ಕೊಡುವಂಥ ದೈನಿಕ ಲೈಸೆನ್ಸ್, ಅದರೊಳಗೆ ಇವರ ಪಾರ್ಟಿ ನಡೀತಾ ಇತ್ತು. ಅಲ್ಲೇನೂ ನಾನು ಸಮರ್ಥಿಸ್ತಾ ಇಲ್ಲ, ಅದು ಪಬ್ ಅಲ್ವೇ ಅಲ್ಲ, ಹೋಮ್ ಸ್ಟೇ ದಾಳಿ ಅಲ್ವೇ ಅಲ್ಲ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 3 ಹೋಮ್ ಸ್ಟೇ ಇದೆ. ಒಂದು ಬಿಜೆಯಲ್ಲಿ, 2ನೇದು ಪಿಲಿಕುಳ ನಿಸರ್ಗಧಾಮದಲ್ಲಿ, 3ನೇದು ಬೆಳ್ತಂಗಡಿಯಲ್ಲಿ. ಇದು ವಾರಾಂತ್ಯಕ್ಕೆ ಮೋಜಿಗಾಗಿ ಕೊಡುವಂತಹ ಅನೈತಿಕ ವ್ಯವಹಾರಗಳನ್ನು ನಡೆಸುವಂತಹ ಕೇಂದ್ರಗಳು. ಕೆಲವು ಸರ್ಕಾರಿ ಅಧಿಕಾರಿಗಳೇ ಇಂಥ ಪೊಲೀಸ್ ಅಧಿಕಾರಿಗಳು ಇಂಥ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಕರಾವಳಿಯಲ್ಲಿ ಉಳಿದವರನ್ನು ಹೊಡೆದು ಹಾಕಲಾಯಿತು, ಪ್ರಭಾವಿಗಳನ್ನು ಉಳಿಸಿಕೊಳ್ಳಲಾಯಿತು. ಈ ದೃಶ್ಯ ಏನು ಇದಕ್ಕೆ ಉತ್ತರ ಕೊಡ್ತದೆ ಅಂದರೆ, ಮಂಗಳೂರಿಗೆ ಇವತ್ತು ಉನ್ನತ ಶಿಕ್ಷಣಕ್ಕೆ ಬೇರೆ ರಾಜ್ಯಗಳಿಂದ ಜನರನ್ನು ಕಳಿಸದಂಥ ಒಂದು ಸ್ಥಿತಿ ಇದೆ ಅಂತ ಯಾವುದೇ ಸನ್ನಿವೇಶ ಇಲ್ಲ. ಇಲ್ಲಿ ಸುಂದರವಾದಂಥ ವಾತಾವರಣ ಇದೆ. ಕೆಲವು ಅನಪೇಕ್ಷಿತ ಘಟನೆ ನಡೆದಿದೆ, ಕಾನೂನು ಅದಕ್ಕೆ ಕ್ರಮ ಕೈಗೊಂಡಿದೆ. ಇಲ್ಲಿ ಪ್ರತಿದಿನ ಕೋಮುದ್ವೇಷ ನಡೀತಾ ಇಲ್ಲ, ಕೋಮು ಹಲ್ಲೆ ನಡೀತಾ ಇಲ್ಲ, ಎಲ್ಲ ಸಹೋದರರ ಹಾಗೆ ಜೊತೆಯಾಗಿದ್ದಾರೆ. ಇವತ್ತು ಚುನಾವಣೆಗೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ಇಲ್ಲೇ ಅವರ ಉಪಹಾರಕ್ಕೆ ಒಟ್ಟಾಗಿರ್ತಾರೆ. ಓಕೆ, ಥ್ಯಾಂಕ್ ಯು. ನನಗೂ ಕೂಡ ಭಾಳ ಖುಷಿಯಾಯಿತು ಈ ವಿಚಾರವನ್ನು ಮನೋಹರ್ ಪ್ರಸಾದ್ ಅವರಿಂದ ಕೇಳುವಾಗ. ಯಾಕೆಂತಂದರೆ ಮೊದಲಿಂದಲೂ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗಿದ್ದಂಥ ಹೆಸರು ಅದು ಶಾಶ್ವತವಾಗಿ ಉಳೀಲಿ ಅನ್ನುವಂಥದ್ದು, ಸ್ವಲ್ಪ ಬುದ್ಧಿವಂತರ ಜಿಲ್ಲೆ ಅನ್ನುವಂಥದ್ದು ಅದು ಉಳಿಲೇಬೇಕು, ಎಲ್ಲರ ಆಶಯ ಕೂಡ. ನಾವು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡ್ಬೋದು, ಅದಕ್ಕೆ ಜನಪ್ರತಿನಿಧಿಗಳು ಬೇಕಾದಂಥ ಉತ್ತರಗಳನ್ನು ಕೊಡ್ಬೋದು. ಆದರೆ ವೋಟ್ ಹಾಕೋ ಮತದಾರ ಅವೇನು ಕೇಳ್ತಾನೆ ಜನಪ್ರತಿನಿಧಿ ಹತ್ರ, ಏನು ಬೇಕಂತ ಅವನಿಗೆ ವೋಟ್ ಹಾಕಬೇಕು ಅಂತಂದರೆ ಕೇಳೋಣ ಒಂದು ಬ್ರೇಕ್ ನಂತರ.